ರೆಡಿನಾ ಹೋಗೋಕ್ಕೆ? ಓಕೆ, ಲೀಶಲ್ಲಿ ನಿಂದು, ಲೀಶಲ್ಲಿ. ಕುತ್ಕೋ, ಸೇಟ್, ಕುತ್ಕೋ. ಆಯ್ತು, ಹಂಗೆ ಹಾಕ್ತೀನಿ. ಹೋಗೋಣ ಬಾ. ಯು ಡೋಂಟ್ ವಾಂಟ್ ಟು ಪ್ಲೇ ಇನ್ ದ ಸ್ನೋ. ವೆಯ್ಟ್ ಮಾಡಿಲ್ಲ, ನಾನು ಟೋಪಿ ಹಾಕೊಂಡ್ಬರ್ತೀನಿ. ಇನ್ ಮೈ ಹ್ಯಾಟ್. ಓಕೆ, ಲೆಟ್ಸ್ ಗೋ. ಕೃಷ್ಣನ್ ಕರ್ಕೊಂಡು ಹೋಗೋಣ ಆಚೆ. ಆ್ಯಂಡ್ ನಿಮಗೂ ಹಂಗೆ ಎಲ್ಲ ತೋರಿಸ್ಬಿಡ್ತೀನಿ. ಸ್ನೋ ಎಲ್ಲ ಹೆಂಗೆ ಬಿದ್ದಿದೆ, ನಮ್ಮ ಸೊಸೈಟಿ ಎಲ್ಲ ಹೆಂಗೆ ಕಾಣಿಸ್ತಿದೆ. ಫುಲ್ ವೈಟ್ ಆಗಿದೆ. ಲೆಟ್ಸ್ ಗೋ. ಬಾರು ಮನೆಗೆ ಹೋಗೋಣ ಪ್ಲೀಸ್. ನನ್ನಂತೂ ಅಲ್ಲಿವರೆಗೂ ಎಳ್ಕೊಂಡು ಹೋಗ್ಬಿಟ್ಟಿದ್ದ, ಯಾರೋ ಬಂದಿದ್ರು ಅಂತ. ಅವ್ನಿಗೆ ಸ್ನೋ ಹಾಕಿಡೋಕ್ಕೆ ತುಂಬ ಇಷ್ಟ. ಕೃಷು ಪ್ಲೀಸ್ ಲೆಟ್ಸ್ ಗೋ ಹೋಮ್. ಬರೋಕ್ಕೆ ರೆಡಿ ಇಲ್ಲ ಕೃಷು. ಎಲ್ಲರೂ ಸ್ನೋ ಎಲ್ಲ ತೆಗಿತಾ ಇದ್ದಾರೆ. ನೋ ನೋ ಕೃಷ್, ನಾನು ಜಾರ್ತೀನಿ ಕೃಷ್. ನೋ ಕಮಾನ್ ಕೃಷ. ಏನು ಮಾಡೋದು ಇವನ್ನ? ನಮ್ಮ ಡ್ಯಾಡಿನ ಕರೆದಿದ್ದೀನಿ, ಈಸ್ ಕಮ್ಮಿಂಗ್. ಕೃಷು ಲುಕ್ ಹಿಯರ್. ಕೃಷು ಸ್ನೋ ತಿಂತಾ ಇದ್ದಾನೆ. ತಿಮ್ಮ ಪಪ್ಪ ಕಮಾನ್. ನಮ್ಮ ಡ್ಯಾಡಿ ಅಲ್ಲಿ ಮರ ಇಂದ ನಿಂತ್ಕೊಂಡಿದ್ದಾರೆ. ಇವನು ಬರೋಕ್ಕೆ ಇಷ್ಟ. Can you call him? I'll leave him. Come on, Krish. Krish doesn't want to come home. Krish, ಮನೆಗೆ ಹೋಗೋಣ ಬಾ. Come on. No, he's gonna pull you. No. Come on, Krish. Up. Treat. Let's go. Let's go. Let's go. Let's go home. Let's go home. Go home. Okay, give it to him and okay, come on. Go home. ನನ್ನ ಕೈಯೆಲ್ಲ ಫ್ರೀಸ್ ಆಗೋಯ್ತು. ಬಾ ಹೋಗೋಣ. ಬಿದ್ದೋಯ್ತು ಪಾಪ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡು. ಕೊಡಿ. ಹಾಂ, ತಗೊಂಡ. ಓಕೆ ಕಮ್. Okay, come. ಬಾ. You know I slipped here. Side and call it. ಓಕೆ, ಮನೆಗೆ ನಡಿ. ನೀನು ಆಚೆ ಕರ್ಕೊಂಡೋಗೋದು ಕಷ್ಟ ಹಿಂಗೆ ಆಡಿದ್ರೆ. ನಡಿ. ಹಾಯ್ ಗೈಸ್, ಸೊ ನಾನು ಲಾಸ್ಟ್ ಯಾವಾಗ ವ್ಲಾಗ್ ಮಾಡೋದು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಕ್ರಿಶ್ಚಿಯನ್ ವಾಕಿಗೆ ಕರ್ಕೊಂಡೋಗಿ ಬಂದಾದ್ಮೇಲೆ ವ್ಲಾಗೇ ಮಾಡಿಲ್ಲ. ನಂಗೆ ಆ್ಯಕ್ಚುಲಿ ಇಂಟರ್ವ್ಯೂ ಇತ್ತು ಒಂದು, ಸೊ ಬ್ಯುಸಿ ಇದ್ದೆ ಡೇ ಎಲ್ಲ. ಆ್ಯಂಡ್ ಯಾವುದೋ ಒಂದು ರೀಲ್ ಮಾಡ್ತಿದ್ದೆ, ಅದೇ 1 hour ತಗೊಂತು. ಬಟ್ ಇವಾಗ ನಾವು ಸ್ನೋ, ಮನೆ ಮುಂದೆ ಇರೋ ಸ್ನೋ ಎಲ್ಲ ತೆಗಿತಾ ಇದ್ದೀವಿ. ಅದು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. Okay, Deepali, I will tell you how to start this. Okay, 1 minute, let me tell them what it is. ಸೊ ಇದು ಸ್ನೋ ಬ್ಲೋಯರ್ ಮಿಷೀನು. ಯೂಶ್ವಲಿ ಸೊಸೈಟಿ ಮೇಂಟೈನ್ ಮಾಡಿದ್ರೆ ಎಲ್ಲ ಅವರೇ ತೆಗ್ದೋಗ್ತಾರೆ. ನೀವು ರೋಡಲ್ಲಿ ನೋಡ್ಬೋದು, ಅವ್ರು ಬಂದು ತೆಗ್ದೋಗಿದ್ದಾರೆ. ಬಟ್ ನಮ್ಮ ಓನ್ ಮನೆ ಇದು, ಸೊ ಡ್ರೈವ್ ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು.
ಯೂಶ್ವಲಿ ಜಾಸ್ತಿ ಸ್ನೋ ಬಿದ್ದಾಗ ಇದು ಮೆಷಿನ್ ಯೂಸ್ ಮಾಡೋದು. ಇಲ್ಲ ಅಂದರೆ ನಾರ್ಮಲ್ ಶವಲ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ತೆಗಿಬೋದು. ಸೊ can you explain how this works? Before we start, we will try to check this button to ensure the gas is in line. This is the checking the gas ಎಲ್ಲ ಕರೆಕ್ಟ್ ಇದೆಯಾ, ಕರೆಕ್ಟ್ ಬರುತ್ತಾ ಅಂತ ಪ್ರೆಸ್ ಮಾಡ್ತೀವಿ. Okay. This is the key for the starting. It has to be fully in. Then turn this, push this lever up, and then I'm going to start this. Hopefully it should start. ಓಕೆ, ಸೊ ನೋಡ್ದಂಗೆ ಸ್ನೋ ಇಲ್ಲಿ ಕಲೆಕ್ಟ್ ಆಗಿ ಈ ಎಕ್ಸಾಸ್ಟಿಂದ ಆಚೆ ಬರುತ್ತೆ. ಆ್ಯಂಡ್ ಈ ಎಕ್ಸಾಸ್ಟ್ ಕೂಡ ನಿಮಗೆ ಲೆಫ್ಟ್ ಸೈಡ್ ಬೇಕಂದರೆ ಲೆಫ್ಟ್ ಸೈಡ್ ಇಟ್ಕೋಬೋದು, ರೈಟ್ ಬೇಕಂದರೆ ರೈಟ್ ಇಟ್ಕೋಬೋದು. ಆಬ್ವಿಯಸ್ಲಿ ಯಾವ ಸೈಡಿಂದ ಸ್ನೋ ತೆಗಿತೀರೋ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ಎಕ್ಸಾಸ್ಟ್ನ ಚೇಂಜ್ ಮಾಡೋಕ್ಕೆ ಡೈರೆಕ್ಷನು ಇದನ್ನು ಯೂಸ್ ಮಾಡೋದು. ಸೊ ಇದನ್ನು ಹಿಂಗೆ ತಿರುಗಿಸಿದ್ರೆ ಇದು ತಿರುಗುತ್ತೆ. ಓ, ನನ್ನ ರಿಂಗ್ ಲೈಟ್ ಬಿದ್ದೋಗಿದೆ, ಅಯ್ಯೋ. ಇನ್ನೊಂದೇನೆಂದರೆ, ನೀವಿವಾಗ ನೋಡ್ತಿರೋ ಸ್ನೋ ಈಸ್ ವೆರಿ ಲಿಟಲ್. ನ್ಯೂ ಜರ್ಸಿಯಲ್ಲಿ ತುಂಬ ಸ್ನೋ ಬೀಳುತ್ತೆ. ಸದ್ಯಕ್ಕೆ ಐ ಥಿಂಕ್ ಓನ್ಲಿ 2 ಇಂಚಸ್ ಸ್ನೋ ಬಿದ್ದಿದೆ. ವಿಂಟರ್ ಇದು ಪ್ರೋಗ್ರೆಸ್ ಆಗ್ತಾ ಆಗ್ತಾ 4, 6 ಇಂಚಸ್, 8 ಇಂಚಸ್, 12 ಇಂಚಸ್ ಸ್ನೋನು ಬೀಳುತ್ತೆ. ಆ್ಯಂಡ್ ಸದ್ಯಕ್ಕೆ ನಾವು ಶವಲ್ ಮಾಡ್ತಿದ್ದೀವಿ ಸ್ನೋ. ಯು ಕ್ಯಾನ್ ಸಿ ನಮ್ಮ ಡ್ಯಾಡಿಯಲ್ಲಿ ಶವಲ್ ಮಾಡ್ತಿದ್ದಾರೆ. 2 ಇಂಚಸ್ ಸ್ನೋ ಇದೆ, ಸೊ ಇಟ್ಸ್ ಈಸಿ. ಓನ್ ಹೌಸ್ ಇದ್ದರೆ US ಅಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸ್ನೋ ಮೆಷೀನ್. ಆಮೇಲೆ ಶವಲ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇನ್ನೊಂದೇನೆಂದರೆ, ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ, ಲೆಟ್ಸ್ ಗೋ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸ್ನೋ ಬಿದ್ದಾಗ ಎಲ್ಲೇ ಸ್ನೋ ಬಿದ್ದಿರಲಿ ತೆಗ್ದಾದ್ಮೇಲೆ ಇನ್ನೂ ಸ್ನೋ ಗ್ರೌಂಡ್ ಮೇಲೆ ಹಂಗೆ ಇದ್ದರೆ ಅದಾದಮೇಲೆ ಐಸಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿನ ಜನ ಅದನ್ನು ಬ್ಲ್ಯಾಕ್ ಐಸ್ ಅಂತಾರೆ. ಅದ್ರ ಮೇಲೆ ಕಾಲಿಟ್ಟು ಜಾರಿದ್ರೆ ತುಂಬ ಜೋರಾಗಿ ಏಟಾಗುತ್ತೆ. ಆ್ಯಂಡ್ ತುಂಬ ಜನ US ಅಲ್ಲಿ ಬ್ಲ್ಯಾಕ್ ಐಸ್ ಮೇಲೆ ಜಾರಿ ಬಿದ್ದೋರು ಸತ್ತೋಗಿರೋರ ಪರ್ಸೆಂಟೇಜ್ ಇಸ್ ವೆರಿ ಹೈ. ಸೊ ತುಂಬ ಕೇರ್ಫುಲ್ಲಾಗಿರಬೇಕು. ಬೂಟ್ಸ್ ಹಾಕ್ಕೊಂಡ್ರೆ ಅದು ಸ್ನೋ ಬೂಟ್ಸ್ ಆಗಿರಬೇಕು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. Where is the other shovel? Where? ನೋಡಿ. ಸೆಂಟ್ರಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಹಿಂಗೆ. Which center here? This one. Yeah. Okay. ಹಂಗೆ ಸ್ಟ್ರೈಟ್ ಎಳ್ಕೊಂಡು ಆ ಕಡೆ ಹಾಕ್ಬೇಕು. ಓಕೆ. ಸೊ ಅವಾಗಲೇ ಹೇಳ್ದಂಗೆ ಇದನ್ನ ಶವಲ್ ಅಂತಾರೆ. pretty ಬೇಸಿಕ್, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಐಮ್ ಗೋನಾ ಯೂಸ್ ದಿಸ್ ಆ್ಯಂಡ್ ಮೊದಲನ್ನ ಸ್ಟಾರ್ಟ್ ಮಾಡಿ ಐ ವಿಲ್ ಡೂ ಬೋತ್ ಸೈಡ್ಸ್.
Darling, you send me. I know you send me. Darling, you send me. Honest you do, honest you do, honest you do. Whoa. ಓಕೆ ಬ್ರೇಕ್ ತೊಗೊಂಡಿದ್ದೀವಿ. ಎಷ್ಟು ಅಷ್ಟು ಕ್ಲೀನ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸಾಲ್ಟ್ ಹಾಕ್ತೀವಿ. ಅದು ಸಾಲ್ಟ್ ಹಾಕಿವಿ. ಸೊ ಇದು ಸಾಲ್ಟ್ ಆ್ಯಂಡ್ ದೊಡ್ಡ ಬ್ಯಾಗೇ ಬರುತ್ತೆ. ಸ್ನೋ ಫಾಲ್ಗಂತಲೇ ಸಪ್ರೇಟಾಗಿ ಸಾಲ್ಟ್ ಬ್ಯಾಗ್ಸ್, ದೊಡ್ಡ ದೊಡ್ಡ ಸಾಲ್ಟ್ ಚಂಕ್ಸ್ ಸಿಗುತ್ತೆ ಇದು ಸ್ಟೋರಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಸಾಲ್ಟ್ ಹಾಕ್ತೀವಿ ಇದ್ರ ಮೇಲೆ, ಸೊ ದ್ಯಾಟ್ ಏನೇನು ಮಿಕ್ಕಿರೋ ಸ್ನೋ ಇದೆಯೋ ಅದು ಮೆಲ್ಟ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಅಂದರೆ ಮತ್ತೆ ಸ್ನೋ ಪ್ರಿಡಿಕ್ಷನ್ಸ್ ಇದೆ, ರಾತ್ರಿ ಬರುತ್ತಂತ ಪ್ರಿಡಿಕ್ಷನ್ಸ್ ಇದೆ. ಸೊ ಅದು ನೆಕ್ಸ್ಟ್ ಸ್ನೋ ಬಂದಾಗ ಸಾಲ್ಟ್ ಮೇಲೆ ಬಿದ್ದಾಗ ಅದಾಗದೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಅಂತ ಸಾಲ್ಟ್ ಹಾಕ್ತಾರೆ. ಕೈಯೆಲ್ಲ ಗ್ಲೌಸ್ ಹಾಕೊಂಡ್ರೂ ಫೀಲ್ ಆಗಲ್ಲ. ಇದು ವಿಡಿಯೋ ನೋಡ್ತಿರೋ ಎಲ್ಲರೂ ಸ್ನೋ ಬಿದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ನೋಲ್ಲಿ ಆಟಾಡ್ಬೋದು, ಎಷ್ಟು ಪ್ರಿಟಿಯಾಗಿದೆ ಅಂತೆಲ್ಲ ಅಂತಾರೆ. ಎಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಯು ಕ್ಯಾನ್ ಸಿ ನಾವು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀವಿ. ಸೊ ಸ್ವಂತ ಮನೆ ಇದ್ದರೆ US ಅಲ್ಲಿ ಆರ್ ವೇರೆವರ್ ನಿಮಗೆ ಡ್ರೈವೇ, ಅದು ಸೈಡಲ್ಲಿ ಬ್ಯಾಕ್ ಯಾರ್ಡು ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು. ಅಕಸ್ಮಾತ್ ಸೊಸೈಟಿಯಲ್ಲಿ ನೀವಿದ್ದೀರಾ, ಸೊಸೈಟಿನೇ ಎಲ್ಲ ಮೇಂಟೈನ್ ಮಾಡುತ್ತೆ ಅಂದರೆ ಎಸ್ ಅಫ್ಕೋರ್ಸ್ ದೇ ವಿಲ್ ಡೂ ಇಟ್. ನಮಗೂ ಇಲ್ಲಿ ರೋಡಲ್ಲಿ ಸೈಡಲ್ಲೆಲ್ಲ ಸೊಸೈಟಿ ಬಂದು ಕ್ಲೀನ್ ಮಾಡೋ ಹೋಗುತ್ತೆ, ಮಿಕ್ಕಿದ್ರೆಲ್ಲ ನಾವೇ ಮಾಡ್ಕೋಬೇಕು. ಸೊ ಲೆಟ್ಸ್ ಗೋ ಪುಟ್ ಸಮ್ ಸಾಲ್ಟ್. ಬ್ಯಾಕ್ ಸೈಡ್ ಕ್ಲೀನ್ ಮಾಡಬೇಕಲ್ಲ ಸ್ವಲ್ಪ, ಬ್ಯಾಕ್ ಸೈಡ್ ಸ್ವಲ್ಪ. ಓನ್ಲಿ ನಾನು ಬೆಳಿಗ್ಗೆ ಇಷ್ಟು ಪ್ಯಾಸೇಜ್ ಕ್ಲೀನ್ ಮಾಡಿದೆ, ಆ ಚೈರ್ಸ್ ಪಕ್ಕದಲ್ಲೆಲ್ಲ ಈ ಕಡೆ ಇದೆಯಾ. ಓಕೆ, ವಿಲ್ ಟೇಕ್ ಬ್ರೇಕ್. Here, take the salt and go. Where is the dabba? Which dabba? I don't know, she took it from there.